ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ವಂದನೆ ಸ್ವಾಮಿ. ನಿಮಗೆ ಕೃತಜ್ಞತಾ ಸ್ತುತಿ ಸ್ತೋತ್ರ ಸಲ್ಲಿಸ್ತಾ ಇದ್ವಿ. ಈ ಸಮಯದಲ್ಲಿ ದೇವರಾತ್ಮನೆ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೀನಿ. ನೀವು ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತನ್ನು ಕೇಳಿ ಆಶೀರ್ವಾದ ಹೊಂದುವ ಹಾಗೆ ನೀವು ತಾನೇ ಸಹಾಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ, ಆಮೆನ್. ದೇವರ ನಾಮ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯಾಂಶ ಯೇಸು ಕ್ರಿಸ್ತನ ಮಾತು ಕೇಳುವಾಗ. ಇವತ್ತು ಮುಖ್ಯಾಂಶ ಯೇಸು ಕ್ರಿಸ್ತನ ಮಾತು ಕೇಳುವಾಗ ಏನಾಗುತ್ತದೆ ಎಂಬುದಾಗಿ ನಾವು ಇವತ್ತು ಧ್ಯಾನ ಮಾಡಿಕೊಳ್ಳೋಣ. ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ ಏನ್ ಹೇಳುತ್ತೆ? ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳ್ರಿ, ಅದು ನಿಮಗೆ ದೊರೆಯುವುದು. ಅಂದ್ರೆ ದೇವರಲ್ಲಿ ನಾವಿರ್ಬೇಕು. ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾನೆ, ನೀವು ನನ್ನಲ್ಲಿಯೂ ಅಂದ್ರೆ ನಾವು ದೇವರಲ್ಲಿದ್ದು ದೇವರ ವಾಕ್ಯ ದೇವರ ಮಾತು ನಮ್ಮಲ್ಲಿರುವಾಗ ನಾವು ಏನು ಬೇಕಾದ್ರೂ ನಮಗೆ ಈ ಲೋಕದಲ್ಲಿ ನಮ್ಗೆ ಬೇಕಾಗಿರುವಂತಹ ಆರೋಗ್ಯ, ಸಮಾಧಾನ, ಐಶ್ವರ್ಯ ಮತ್ತು ಎಲ್ಲ ದೇವರು ನೀವೇನು ಬೇಕಾದ್ರೂ ಬೇಡ್ಕೊಳ್ರಿ, ಅದು ನಿಮಗೆ ದೊರೆಯುವುದು. ಅಂದ್ರೆ ಅದು ನಿಮಗೆ ದೊರೆಯುತ್ತದೆ, ಅದನ್ನ ನಾನು ನಿಮ್ಗೆ ಕೊಡ್ತೀನಿ ಅಂತ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಂದ್ರೆ ವಾಕ್ಯ ಅಂದ್ರೆ ದೇವರ ಮಾತುಗಳು. ದೇವರ ಮಾತನ್ನ ಯಾರು ಕೇಳ್ತಾರೋ ಅವರನ್ನ ದೇವರ ಆಶೀರ್ವಾದ ಮಾಡ್ತಾನೆ. ಮೊದಲನೇದಾಗಿ ನಾವು 6 ಪಾಯಿಂಟ್ ಇದೆ. 5 ಪಾಯಿಂಟ್ ನಾವು ಕೇಳುವಾಗ ದೇವ್ರು ನಮ್ಗೆ ಏನೇನು ಕೊಡ್ತಾನೆ ಎಂಬುದಾಗಿ. 6ನೇ ಪಾಯಿಂಟ್, ನಾವು ದೇವರ ಮಾತು ಕೇಳದೆ ಇದ್ರೆ ದೇವ್ರು ನಮ್ಗೆ ಏನ್ ಶಿಕ್ಷೆ ಕೊಡ್ತಾನೆ ಎಂಬುದಾಗಿ ಈ ಒಂದು ಸಂದೇಶ ಮುಖಾಂತರ ನಾವು ತಿಳ್ಕೊಳ್ಳೋಣ. ಮೊದಲನೇ ಪಾಯಿಂಟ್ ಏನಂದ್ರೆ, ಕ್ರಿಸ್ತನ ಮಾತು ಕೇಳುವಾಗ ಆರೋಗ್ಯ ಕೊಡ್ತಾನೆ. ಏನಂತೆ? ಕ್ರಿಸ್ತನ ಮಾತನ್ನು ಕೇಳುವಾಗ ಆರೋಗ್ಯ ಕೊಡ್ತಾನೆ. ವಿಮೋಚನೆ ಕಾಂಡದಲ್ಲಿ ನಾವು ನೋಡುತ್ತೇವೆ 15ನೇ ಅಧ್ಯಾಯ, ವಿಮೋಚನೆ ಕಾಂಡ 15ನೇ ಅಧ್ಯಾಯ 26ನೇ ವಚನ. ವಿಮೋಚನೆ ಕಾಂಡ 15ನೇ ಅಧ್ಯಾಯ 26ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಏನಂತೆ? ದೇವರ ಮಾತನ್ನು ಕೇಳುವಾಗ ಆರೋಗ್ಯ ಕೊಡ್ತಾನೆ ಎಂಬುದಾಗಿ. ದೇವರ ಮಾತು ಏನ್ ಹೇಳ್ತಾನೆ ಅಲ್ಲಿ? 4 ಅಂಶ ಕೊಟ್ಟಿದ್ದಾನೆ. ಏನಂತೆ? ಮೊದಲನೇದಾಗಿ ಏನ್ ಹೇಳ್ತಾ ಇದ್ದಾನೆ? ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಬೇಕು. ಅಂದ್ರೆ ದೇವರ ಮಾತನ್ನು ನಾವು ಶ್ರದ್ಧೆಯಿಂದ ಕೇಳಬೇಕು. ಶ್ರದ್ಧೆಯಿಂದ ಕೇಳುವಾಗ ದೇವರೇನ್ ಮಾಡ್ತಾನೆ? ನಮ್ಮನ್ನ ಆಶೀರ್ವದಿಸ್ತಾನೆ. ದೇವರೇನ್ ಮಾಡ್ತಾನೆ? ನಮ್ಮನ್ನ ಆಶೀರ್ವದಿಸ್ತಾನೆ. ದೇವರ ಮಾತು ಯಾರು ನಿರ್ಲಕ್ಷ್ಯ ಮಾಡ್ತಾರೋ ಅವರಿಗೆ ಆಶೀರ್ವಾದಗಳು ಬರೋದಿಲ್ಲ. ದೇವರು ಹೇಳುವಂತ ಎಲ್ಲ ಒಳ್ಳೆ ಮಾತುಗಳು ಹೇಳ್ತಾನೆ, ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಎಚ್ಚರಿಸ್ತಾನೆ. ತಪ್ಪು ದಾರಿಯಲ್ಲಿ ನಾವು ಹೋಗುವಾಗ ಆ ತಪ್ಪು ದಾರಿಯಿಂದ ಆತನ ಏನ್ ಮಾಡ್ತಾನೆ? ನಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸಲಿಕ್ಕೆ ಆತನ ಎಷ್ಟೋ ಪ್ರಯತ್ನ ಮಾಡ್ತಾ ಇರ್ತಾನೆ. ಅವಾಗ ದೇವರ ಮಾತನ್ನು ಯಾರು ಶ್ರದ್ಧೆಯಿಂದ ಕೇಳ್ತಾರೋ ಅವರಿಗೆ ಆರೋಗ್ಯ ಕೊಡ್ತಾನೆ. ಎರಡನೇದಾಗಿ ನಾವು ನೋಡುವಾಗ ಅಲ್ಲೇ ದೃಷ್ಟಿ ಅಂದ್ರೆ ದೇವರು ಪ್ರತಿಯೊಬ್ಬರು ನೋಡುವ ಆತನಾಗಿದ್ದಾನೆ. ದೇವರು ಪ್ರತಿಯೊಬ್ಬನ ನೋಡುವ ಆತನಾಗಿದ್ದಾನೆ. ಆತನ ಎಲ್ಲರನ್ನು ನೋಡುವಂತ ಸಂದರ್ಭದಲ್ಲಿ ಎಲ್ಲರೂ ಆತನ ದೃಷ್ಟಿಗೆ ಸರಿ ಬೀಳುವುದನ್ನ ನಾವು ಮಾಡಬೇಕಾಗಿದೆ. ನಾನು ಎಲ್ಲೋ ಕೋಣೆಯಲ್ಲಿದ್ದೀನಿ, ಎಲ್ಲೋ ಕತ್ತಲಲ್ಲಿದ್ದೀನಿ, ನಾನು ಏನು ಮಾಡಿದ್ರು ದೇವ್ರು ಗೊತ್ತಾಗೋದಿಲ್ಲ ಅಂತ ನಾವು ಅಂದ್ಕೊಂಡ್ರೆ ಅದು ತಪ್ಪು. ನಾವು ಜಕರ್ಯದಲ್ಲಿ 10ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. 4ನೇ ಅಧ್ಯಾಯ, ಜಕರ್ಯ 4ನೇ ಅಧ್ಯಾಯ 10ನೇ ವಚನ. ಜಕರ್ಯ 4ನೇ ಅಧ್ಯಾಯ 10ನೇ ವಚನ ಏನ್ ಹೇಳುತ್ತಂದ್ರೆ,
ಇಲ್ಲಿ ನಾವು ನೋಡುತ್ತೇವೆ, ಆ ದೀಪಗಳಿಂದ ಸೂಚಿತವಾದ ಯೆಹೋವನ 7 ಕಣ್ಣುಗಳು ಭೂಲೋಕದ ಎಲ್ಲಾ ಕಡೆಗಳಲ್ಲಿ ಪ್ರಸರಿಸುತ್ತಾ, ಏನಂತೆ, ದೇವರಿಗೆ 7 ಕಣ್ಣುಗಳಿದೆ ಅಂತೆ. 7 ಕಣ್ಣುಗಳಿಂದ ಏನ್ ಮಾಡ್ತಾನೆ, ಎಲ್ಲಾ ಕಡೆಗಳಲ್ಲಿಯೂ ಪ್ರಸರಿಸುತ್ತಾ ತೂಕದ ಗುಂಡು ಜೆರುಬ್ಬಾಬೆಲ್ ಕೈಯಲ್ಲಿರುವುದನ್ನು ಸಂತೋಷದಿಂದ ನೋಡುತ್ತೇವೆ. ಈಗಿರುವಲ್ಲಿ ಅಲ್ಪ ಕಾರ್ಯಗಳ ದಿನವನ್ನು ಯಾರು ತಿರಸ್ಕರಿಸುವರು? ಅಂದ್ರೆ ಒಂದು ಗಾರ್ಮೇಸ್ತ್ರಿ ಗೋಡೆ ಕಟ್ಟಲಿಕ್ಕೆ ಹೇಗೆ ತೂಗುಗೊಂಡು ಉಪಯೋಗಿಸ್ತಾನೋ ಅದೇ ರೀತಿಯಲ್ಲಿ ನಮ್ಮ ಮನಸ್ಸನ್ನ ಆತನು ತಿಳ್ಕೊಂಡಿರ್ತಾನೆ, ನಮ್ಮ ಅಂತರಾತ್ಮದ ಆಳವನ್ನು ಆತನು ತಿಳ್ಕೊಳ್ತಾನೆ. ಆತನ ಏನ್ ಹೇಳ್ತಾ ಇದ್ದಾನೆ, ಯೆಹೋವನು 7 ಕಣ್ಣುಗಳ ಭೂಲೋಕದ ಎಲ್ಲಾ ಕಡೆಗಳಲ್ಲಿ ಪ್ರಸರಿಸ, ಅಂದ್ರೆ ಎಲ್ಲ ಕಡೆ ಆತನು ನೋಡ್ತಾ ಇದ್ದಾನೆ, ಪ್ರತಿಯೊಬ್ಬರು ನೋಡ್ತಾನೆ. ಆದ್ರಿಂದ ನಾವು ಯೆಹೋವನ ದೇವರ ದೃಷ್ಟಿಗೆ ಮೀರಿ ಏನು ಮಾಡಕ್ಕಾಗೋದಿಲ್ಲ. ಅದಕ್ಕೆ ದೇವರ ದೃಷ್ಟಿ ಯಾವಾಗ್ಲೂ ನಮ್ಮ ಕಡೆ ಇರ್ತದೆ. ದೇವರ ದೃಷ್ಟಿ ಯಾವಾಗಲೂ ಇನ್ನು 2 ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 9ನೇ ವಚನದಲ್ಲಿ ಕೂಡ ಅದೇ ಹೇಳ್ತಾನೆ, ಆತನು ಆಕಾಶದಿಂದ ಭೂಮಿಯ ಮೇಲೆ ಎಲ್ಲರೂ ನೋಡ್ತಾನೆ ಎಂಬುದಾಗಿ. ಹಾಗಾಗಿ ದೇವರ ದೃಷ್ಟಿಗೆ ನಾವು ಸರಿಯಾದದ್ದನ್ನೇ ಮಾಡಬೇಕು. ದೇವರ ದೃಷ್ಟಿಗೆ ಸರಿಯಾದವನ್ನು ಮಾಡುವಾಗ ದೇವರು ನಮಗೆ ಆರೋಗ್ಯ ಕೊಡ್ತಾನೆ. 3ನೇದಾಗಿ ನಾವು ನೋಡುವಾಗ ಏನು, ಆಜ್ಞೆ ಅಂದ್ರೆ ದೇವರ ಆಜ್ಞೆ ಏನ್ ಹೇಳ್ತಾನೋ ಆಜ್ಞಾನುಸಾರವಾಗಿ ನಾನು ನಡಿಬೇಕು. ದೇವರ ಆಜ್ಞೆ ಏನ್ ಹೇಳಿರ್ತಾನೋ ಆ ಆಜ್ಞಾನುಸಾರವಾಗಿ ನಾನು ನಡಿಬೇಕು. 2 ಸಮುವೇಲದಲ್ಲಿ ನಾವು ನೋಡುತ್ತೇವೆ, 12ನೇ ಅಧ್ಯಾಯ 2 ಸಮುವೇಲ 12ನೇ ಅಧ್ಯಾಯ 9-10ನೇ ವಚನಗಳಲ್ಲಿ ಏನ್ ಹೇಳ್ತದೆ ಅಂದ್ರೆ, 2 ಸಮುವೇಲ 12ನೇ ಅಧ್ಯಾಯ 9-10 ವಚನಗಳಲ್ಲಿ ಹೀಗೆ ಹೇಳುತ್ತೆ, ಹೀಗಿರೋ ನೀನು ಯೆಹೋವನಾದ ನನ್ನ ಆಜ್ಞೆಯನ್ನು ತಿರಸ್ಕರಿಸಿ ನನ್ನ ದೃಷ್ಟಿಯಲ್ಲಿ ಕೆಟ್ಟದಾಗಿರೋನು ಮಾಡಿದ್ದೇನು. ನೀನು ಹಿತ್ತಿಯನಾದ ಹುರಿಯನನ್ನು ಕತ್ತಿಯಿಂದ ಕೊಲ್ಲಿಸಿ ಅವನ ಹೆಂಡತಿಯನ್ನು ನಿನ್ನ ಹೆಂಡತಿಯನ್ನಾಗಿ ತೆಗೆದುಕೊಂಡಿ. ನೀನು ನನ್ನ ಆಜ್ಞೆಯನ್ನು ತಿರಸ್ಕರಿಸಿದರಿಂದಲೂ ಹಿತ್ತಿಯನಾದ ಹುರಿಯನನ್ನು ಅಮ್ಮೋನಿಯರ ಕೈಯಿಂದ ಕೊಲ್ಲಿಸಿ ಅವನ ಹೆಂಡತಿಯನ್ನು ನಿನ್ನ ಹೆಂಡತಿಯಾಗಿ ತೆಗೆದುಕೊಂಡದರಿಂದಲೂ ಕತ್ತಿಯು ನಿನ್ನ ಮನೆಯನ್ನು ಬಿಟ್ಟು ಹೋಗೋದಿಲ್ಲ. ಅಂದ್ರೆ ದಾವೀದನು ಒಂದು ತಪ್ಪು ಮಾಡ್ತಾನೆ. ಒಬ್ಬ ಆಕೆಯನ್ನು ಇಷ್ಟಪಟ್ಟು ಆಕೆಯನ್ನ ಗಂಡನನ್ನು ಕೊಲ್ಲಿಸಿ ಆಕೆಯನ್ನ ತನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡಲಿಕ್ಕೆ ಆತನ ಇಷ್ಟಪಡುವಾಗ ಆತನ ಆಜ್ಞೆ ಏನಾಗಿದೆ ಅದು ಮೀರ್ತಾನೆ. ದೇವರ ಆಜ್ಞೆ ಮೀರಿದ್ರಿಂದ ಅವನ ಮನೆಯಲ್ಲಿ ಯುದ್ಧಗಳು ಆಗ್ತವೆ. ಅವನ ಮನೆಯಲ್ಲಿ ಏನಾಗ್ತದೆ, ಶೋಧನೆ ಸ್ಟಾರ್ಟ್ ಆಗ್ತದೆ. ಆ ಮನೆಯಲ್ಲಿ ಅವನು ಏನೋ ಆ ಮನೆಯ ಮೇಲೆ ಯುದ್ಧದ ಕತ್ತಿಗಳು ಪ್ರಾರಂಭ ಆಗ್ತದೆ ಎಂಬುದಾಗಿ ನಾವು ಇನ್ನು 11-12 ವಚನಗಳಲ್ಲಿ ನೋಡುವಾಗ ಆತನು ಬೇರೆಯವನ ಹೆಂಡತಿಯನ್ನ ಆತನು ಕೂಡಿದ್ರಿಂದ ಆತನ ಹೆಂಡತಿಯನ್ನ ಬೇರೆ ಆತನ ಮನೆಯಲ್ಲಿರುವಂತ ಆತನ ಹೊಟ್ಟೆಯಲ್ಲಿರುವಂತ ಮಗನೇ ಆ ಮಲತಾಯಿಯನ್ನ ಕೂಡ್ತಾನೆ ಎಂಬುದಾಗಿ ಅಲ್ಲಿ ನಾವು ನೋಡ್ತೀವಿ. ಆದ್ರಿಂದ ಪ್ರಿಯರೇ, ದೇವರ ಆಜ್ಞೆ ಯಾರು ಮೀರಬಾರದು. ದೇವರ ಆಜ್ಞೆ ಮೀರುವುದಾದ್ರೆ ಆ ಕುಟುಂಬದಲ್ಲಿ ಅನಾರೋಗ್ಯಗಳು ಪ್ರಾಪ್ತ ಆಗ್ತದೆ. ಮತ್ತು ಕಟ್ಟಳೆಗಳನ್ನು ಅನುಸರಿಸಿ ನಡೆದರೆ, ಅಂದ್ರೆ 4ನೇದಾಗಿ ದೇವರ ಕಟ್ಟಳೆ. ದೇವರ ಕಟ್ಟಳೆ ಏನಾಗಿದೆ ಅಂತ ನಾವು ನೋಡುವಾಗ ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ 13ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುತ್ತೇವೆ. ರೋಮಾಪುರದವರು ಬರೆದ ಪತ್ರಿಕೆ 9ನೇ ಅಧ್ಯಾಯ 13ನೇ ಅಧ್ಯಾಯ 9ನೇ ವಚನ ಏನ್ ಹೇಳುತ್ತೆ ಇಲ್ಲಿ? ಹೇಗೆಂದರೆ ವ್ಯಭಿಚಾರ ಮಾಡಬಾರದು, ನರಹತ್ಯೆ ಮಾಡಬಾರದು, ಕದಿಯಬಾರದು, ಪರರ ಸೊತ್ತನ್ನು ಆಶಿಸಬಾರದು. ಈ ಮೊದಲಾದ ಎಲ್ಲಾ ಕಟ್ಟಳೆಗಳು ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸಬೇಕು ಎಂಬ ಒಂದೇ ಮಾತಿನಲ್ಲಿ ಅಡಕವಾಗಿದೆ. ನೋಡಿ, ಇಲ್ಲಿ 5 ಆಜ್ಞೆಗಳಿದೆ. 5 ಆಜ್ಞೆಗಳಿಗೆ ಅದು ಒಂದೇ ಮಾತು. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಮಾತು ಏನೇನಾಗಿದೆ ಅಂದ್ರೆ, ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸಬೇಕು ಎಂಬ ಒಂದೇ ಮಾತಿನಲ್ಲಿ ಅಡಕವಾಗಿದೆ. ಅಂದ್ರೆ ದೇವರು ಏನು ಕಟ್ಟಳೆ ಹಾಕಿದನೋ ಆ ಕಟ್ಟಳೆಯನ್ನು ನಾವು ಮೀರಬಾರ್ದು. ಮೊದಲನೇದು ದೇವರ ಮಾತು ಕೇಳಬೇಕು. 2ನೇದು ಆತನ ದೃಷ್ಟಿಗೆ ಸರಿಬೀಳೋದು ಮಾಡಬೇಕು.
ಮೂರನೇದು ಆತನ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕು. ನಾಲ್ಕನೇದು ಆತನ ಕಟ್ಟಳೆಗಳನ್ನ ಅನುಸರಿಸಿ ನಡಿಬೇಕು. ಈ 4 ಕಾರ್ಯಗಳು ಮಾಡುವಾಗ ದೇವರೇ ನಮ್ಗೆ ಆರೋಗ್ಯ ಕೊಟ್ಟು ಆ ಎಂತ ರೋಗ ಬಂದ್ರು ಕೂಡ ಆ ರೋಗದಿಂದ ಆತನ ಏನ್ ಮಾಡ್ತಾನೆ, ನಮ್ಮನ್ನು ಬಿಡಿಸ್ತಾನೆ. ಆ ರೋಗದಿಂದ ಆತನ ಏನ್ ಮಾಡ್ತಾನೆ, ನಮ್ಮನ್ನು ಬಿಡಿಸ್ತಾನ್ರಿ. ಆದ್ರಿಂದ ಪ್ರಿಯ ನನ್ನ ಸಹೋದರ ಮೊದಲನೇ ಮಾತು ಯೇಸು ಕ್ರಿಸ್ತನ ಮಾತೇನಂದ್ರೆ, ಆತನ ಮಾತು ಶ್ರದ್ಧೆಯಿಂದ ಕೇಳುವಾಗ, ಯೇಸು ಕ್ರಿಸ್ತನ ಮಾತು ಶ್ರದ್ಧೆಯಿಂದ ಕೇಳುವಾಗ ಆರೋಗ್ಯ ಕೊಡುವ ಆತನಾಗಿದ್ದಾನೆ. ಎರಡನೇ ಮಾತನ್ನು ನಾವು ನೋಡುವಾಗ, ಯೇಸು ಕ್ರಿಸ್ತನ ಮಾತು ಕೇಳುವಾಗ ಆತನು ಸ್ವಕೀಯ ಜನರಾಗಿ ನಮ್ಮನ್ನು ಮಾಡ್ಕೊಳ್ತಾನೆ. ಎಂತ ಸ್ವಕೀಯ ಜನರು? ವಿಮೋಚನ ಕಾಂಡ 19ನೇ ಅಧ್ಯಾಯದಲ್ಲಿ, ವಿಮೋಚನ ಕಾಂಡ 19ನೇ ಅಧ್ಯಾಯ 5ನೇ ವಚನ, ವಿಮೋಚನ ಕಾಂಡ 19ನೇ ಅಧ್ಯಾಯ 5ನೇ ವಚನ ಏನ್ ಹೇಳುತ್ತೆ? ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ. ಸಮಸ್ತ ಭೂಮಿಯು ನನ್ನದಷ್ಟೇ. ನೀವು ನನಗೆ ಯಾಜಕ ರಾಜ್ಯವು ಪರಿಶುದ್ಧ ಜನವೂ ಆಗಿರುವಿರಿ. ಇವೇ ನೀನು ಇಸ್ರಾಯೇಲ್ಯರಿಗೆ ಹೇಳಬೇಕಾದ ಮಾತುಗಳು ಎಂದನು. ನೋಡ್ರಿ, ಎರಡನೇ ಮಾತು ಏನ್ ಹೇಳ್ತಾ ಇದ್ದಾನಂದ್ರೆ, ಸ್ವಂತ ಜನರಾಗಿ ಮಾಡ್ಕೊಳ್ತಾನೆ. ಯಾವ ರೀತಿ ಹೇಳ್ತಾ ಇದ್ದಾನೆ? ಈಗಿರ್ಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗಿರುವೆ. ಎಲ್ಲಾ ಜನಾಂಗಗಳಲ್ಲಿ, ಭೂ ಪ್ರಪಂಚದಲ್ಲಿ ಎಷ್ಟು ಜನರಿದ್ದಾರೆ, ಎಷ್ಟು ಜಾತಿಗಳು, ಎಷ್ಟು ಧರ್ಮಗಳಿದೆ, ಎಲ್ಲಾ ಜಾತಿ ಧರ್ಮಗಳಿಗಿಂತ ನಮ್ಮನ್ನ ಸ್ವಂತ ಜನರಾಗಿ, ಸ್ವಕೀಯ ಜನರಾಗಿ ಆತನ ಆರಿಸ್ಕೊಳ್ತಾನೆ. ಎಂತ ಭಾಗ್ಯ ನೋಡ್ರಿ. ದೇವರ ಮಾತು ಕೇಳುವಾಗ ಮೊದಲನೇದಾಗಿ ಆರೋಗ್ಯ ಕೊಡ್ತಾನೆ, ಎರಡನೇದಾಗಿ ಸ್ವಂತ ಜನರಾಗಿ ಮಾಡ್ಕೊಳ್ತಾನೆ, ಸ್ವಕೀಯ ಜನರಾಗಿ, ತನ್ನ ಕುಟುಂಬದ ಜನರಾಗಿ, ತನ್ನ ಮಕ್ಕಳಾಗಿ ಅದನ್ನು ಮಾಡ್ಕೊಳ್ತಾನೆ. ಸ್ವಕೀಯ ಜನರಾಗಿ ಮಾಡ್ಕೊಂಡು ನಾನು ಏನ್ ಮಾಡ್ತಾನೆ, ಯಾಜಕ ರಾಜ್ಯವು ಅಂದ್ರೆ ಆತನ ಸೇವೆ ಮಾಡುವಂತ ಜನಾಂಗ ಮಾಡ್ತಾನೆ, ಮತ್ತು ಪರಿಶುದ್ಧ ಜನವಾಗಿ ಮಾಡ್ತಾನೆ. ಏನ್ ಮಾಡ್ತಾನೆ? ಎರಡನೇ ಮಾತು ಯೇಸು ಕ್ರಿಸ್ತನ ಮಾತು ಕೇಳುವಾಗ ಸ್ವಕೀಯ ಜನರಾಗಿ ಮಾಡ್ಕೊಳ್ತಾನೆ, ಸ್ವಕೀಯ ಜನರಾಗಿ ನಮ್ಮನ್ನು ಮಾಡ್ಕೊಳ್ತಾನೆ. ಆತನ ಪ್ರಿಯ ನನ್ನ ಸೋದರ ಇನ್ನೊಂದು ಮಾತು ನಾವು ನೋಡುವಾಗ ಆ 20ನೇ ಅಧ್ಯಾಯದಲ್ಲಿ 22-23ನೇ ವಚನದಲ್ಲಿ, ವಿಮೋಚನ ಕಾಂಡ 20ನೇ ಅಧ್ಯಾಯ 22-23 ಏನ್ ಹೇಳ್ತದೆ? ಯೆಹೋವನು ಮೋಶೆಗೆ ಹೀಗಂದನು, ನೀನು ಇಸ್ರಾಯೇಲ್ಯರಿಗೆ ಹೇಳಬೇಕಾದದ್ದೇನೆಂದರೆ, ನಾನು ಆಕಾಶದಿಂದ ನಿಮ್ಮ ಸಂಗಡ ಮಾತಾಡಿದ್ದನ್ನು ನೋಡಿದ್ದೀರಷ್ಟೇ. ಆದದರಿಂದ ನೀವು ಬೆಳ್ಳಿ ಬಂಗಾರಗಳಿಂದ ದೇವರುಗಳನ್ನು ಮಾಡಿಕೊಂಡು ನನ್ನ ಜೊತೆಯಲ್ಲಿ ಸೇರಿಸಕೂಡದು. ದೇವರ ಮಕ್ಕಳಾದ್ಮೇಲೆ ನಾವು ಯಾವುದೇ ಬೇರೆ ವಿಷಯಗಳಲ್ಲಿ ತಲೆ ಹಾಕಬಾರ್ದು. ದೇವರು ಆತ್ಮ ಸ್ವರೂಪನು, ಆತನ ಎಲ್ಲರ ಹೃದಯದಲ್ಲಿ ಇರ್ತಾನೆ. ಯಾರು ಆತನ ಅಂಗೀಕರಿಸ್ತಾರೋ, ಆತನ ಮೇಲೆ ನಂಬಿಕೆ ಇಡ್ತಾರೋ ಅವರ ಹೃದಯದಲ್ಲಿ ಆತನ ಮನೆ ಮಾಡ್ಕೊಂಡಿರ್ತಾನೆ. ಈ ಲೋಕಾನುಸಾರವಾಗಿರುವಂತ ಆತನ ಯಾವುದನ್ನು ಇಷ್ಟಪಡೋದಿಲ್ಲ. ಆದ್ರಿಂದ ಪ್ರಿಯ ನನ್ನ ಸೋದರರೇ, ನಾವೇನಾಗಿರ್ಬೇಕಂದ್ರೆ, ಇದು 20ನೇ ಅಧ್ಯಾಯ 22ನೇ ವಚನದಿಂದ 23ನೇ ಅಧ್ಯಾಯ 1ರಿಂದ 33 ವಚನಗಳ ತನಕ ಓದುವಾಗ ಅದು ಕ್ಲೀನ್ ಆಗಿ ನಮ್ಗೆ ಅರ್ಥ ಆಗ್ತದೆ. ಆದ್ರಿಂದ ಯೇಸು ಕ್ರಿಸ್ತನ ಮಾತನ್ನು ಕೇಳುವಾಗ ಸ್ವಕೀಯ ಜನರಾಗಿ ಮಾಡ್ಕೊಳ್ತಾನೆ. ಮೂರನೇ ಪಾಯಿಂಟ್ ನಾವು ನೋಡುವಾಗ, ಕ್ರಿಸ್ತನ ಮಾತು ಕೇಳುವಾಗ, ಯೇಸು ಕ್ರಿಸ್ತನ ಮಾತು ಕೇಳುವಾಗ ನಮ್ಗೇನಾಗ್ತದೆ ಅಂದ್ರೆ, ನಮ್ಮ ಶತ್ರುಗಳಿಗೆ ಶತ್ರುವಾಗಿ ಆತನ ಏನ್ ಮಾಡ್ತಾನೆ? ನಮ್ಮ ಶತ್ರುಗಳಿಗೆ ಶತ್ರುವಾಗಿರ್ತಾನೆ. ಅದು 23ನೇ ಅಧ್ಯಾಯ, ವಿಮೋಚನ ಕಾಂಡ 23ನೇ ಅಧ್ಯಾಯ 22ನೇ ವಚನ. ನೀವು ಆತನ ಮಾತನ್ನು ಶ್ರದ್ಧೆಯಿಂದ ಲಾಲಿಸಿ ನನ್ನ ಆಜ್ಞೆಗಳನ್ನೆಲ್ಲ ನಡೆಸಿದರೆ ನಾನು ನಿಮ್ಮ ಶತ್ರುಗಳಿಗೆ ಶತ್ರುವಾಗಿಯೋ ನಿಮ್ಮನ್ನು ಪೀಡಿಸುವವರನ್ನು ಪೀಡಿಸುವವನಾಗಿಯೋ ಇರುವೆನು. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ಯೇಸು ಕ್ರಿಸ್ತನ ಮಾತನ್ನು ಯಾರು ಕೇಳ್ತಾರೋ ಅವರ ಯಾವುದೇ ಶತ್ರುಗಳಿರ್ಲಿ, ಯಾವುದೇ ಶತ್ರುಗಳಿದ್ರು, ನಮ್ಮ ಶತ್ರು ವಿರುದ್ಧವಾಗಿ ನಮ್ಮ ದೇವರು ಹೋರಾಡ್ತಾನೆ. ನಮ್ಮ ಶತ್ರು ವಿರುದ್ಧವಾಗಿ ನಮ್ಮ ದೇವರು ಓಡಾಡ್ತಾನೆ. ಪ್ರಿಯರ ನನ್ನ ಸಹೋದರರೇ, ನಾವೇನಾಗಿರ್ಬೇಕಂದ್ರೆ ದೇವ್ರ ಮಾತು ಕೇಳಬೇಕು. ದೇವ್ರ ಮಾತು ಕೇಳಿದ್ರೆ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾನೆ. ದೇವ್ರ ಮಾತು ಕೇಳಬೇಕು. ನೋಡ್ರಿ, ದೇವರ ಮಾತು ಕೇಳುವಾಗ
ಮೊದಲನೇದಾಗಿ ಆರೋಗ್ಯ ಕೊಡ್ತಾನೆ, ಎರಡನೇದಾಗಿ ಸ್ವಂತ ಜನರಾಗಿ ಮಾಡ್ಕೊಳ್ತಾನೆ, ಮೂರನೇದಾಗಿ ಈ ಲೋಕದಲ್ಲಿ ನಮ್ಗೆ ಯಾರ್ಯಾರು ಶತ್ರುಗಳು ಇರ್ತಾರೋ ಆ ಶತ್ರುಗಳಿಗೆ ದೇವರ ಶತ್ರು ಆಗಿರ್ತಾನೆ. ನಮ್ಮ ಪರವಾಗಿ ಆತನು ಯುದ್ಧ ಮಾಡ್ತಾನೆ. ಈ ಲೋಕದಲ್ಲಿ ಅನೇಕ ಸಾರಿ ನನ್ನ ಜೀವಿತದಲ್ಲಿ ಕೂಡ ಎಷ್ಟೋ ಸಾರಿ ನಾನು ಭಯಪಡ್ತಾ ಇದ್ದೆ. ಯಾಕೆಂದ್ರೆ ನಾನು ಊರು ಬಿಟ್ಟು ಬಂದಿದ್ದೀನಿ. ಆ ಚಿಕ್ಕಬಳ್ಳಾಪುರದಲ್ಲಿ ಆದ್ರೆ ತುಂಬಾ ಭಯಪಡ್ಪಟ್ಟು ನಾನು ಸ್ವಂತ ಊರು ಬಿಟ್ಟು ಬಂದಿದ್ದೀನಿ. ಇಲ್ಲಿ ನನ್ಗೆ ಯಾರು ನನ್ನವರಿಲ್ಲ ಅಂತೇಳಿ ಯಾರಾದ್ರೂ ಜೋರಾಗಿ ಕೂತ್ ಹಾಕಿದ್ರು, ಯಾರಾದ್ರೂ ಕೈ ಹಾಕಿದ್ರು ನಾನು ಭಯ ಪಡ್ತಾ ಇದ್ದೆ. ಆದ್ರೆ ದೇವರ ಮಾತು ಕೇಳುವಾಗ ನಮ್ಮ ಶತ್ರುಗಳಿಗೆ ಆತನ ಶತ್ರುವಾಗಿ ನಮಗೆ ನಮ್ಮ ಪರವಾಗಿ ಯುದ್ಧ ಮಾಡ್ತಾನೆ. ನಾವು ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ. ನಾವು ದೇವ್ರ ಮಾತು ಕೇಳಪ್ಪ, ನೀನು ಮಾತು ಕೇಳ್ತಾ ಇದ್ದೀನಿ, ಈಗ ನನಗೆ ಶತ್ರುಗಳು ಉಟ್ಕೊಂಡಿದ್ದಾರೆ, ನಾನು ವೈರಿಗಳು ಉಟ್ಕೊಂಡಿದ್ದಾರಪ್ಪ, ಅವ್ರು ನಿನ್ನ ಕರಳು ಒಪ್ಪಿಸ್ಕೊಡ್ತಾ ಇದ್ದೀನಿ, ಅವ್ರು ನಿನ್ನ ಕೈಗೆ ಒಪ್ಪಿಸ್ಕೊಡ್ತಾ ಇದ್ದೀನಿ, ನೀನೇ ಅವ್ರು ನೋಡ್ಕೊಂತ ಹೇಳಿದ್ರೆ ದೇವ್ರು ಏನ್ ಮಾಡ್ತಾನೆ? ನೋಡ್ರಿ, ಧರ್ಮೋಪದೇಶ ಕಾಂಡದಲ್ಲೇ ನಾವು ನೋಡ್ತೀವಿ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 7ನೇ ವಚನದಲ್ಲಿ ಏನ್ ಹೇಳ್ತಾರೆ ನೋಡ್ರಿ. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರು, ಏಳು ದಾರಿಗಳಿಂದ ಓಡಿ ಹೋಗುವರು. ಹಲ್ಲೆಲೂಯಾ. ನೋಡ್ರಿ ಏನ್ ಹೇಳ್ತಾ ಇದ್ದಾನೆ? ಯೇಸು ಕ್ರಿಸ್ತನ ಮಾತನ್ನು ಕೇಳುವಾಗ ಒಂದು ವೇಳೆ ನಮ್ಮ ಮೇಲೆ ಶತ್ರು ಬಂದರೆ ದೇವ್ರ ಏನ್ ಮಾಡ್ತಾನೆ? ಅವರು ಸೋತು ಹೋಗುವಂತೆ ದೇವ್ರೆ ಮಾಡ್ತಾನಂತೆ. ಅವ್ರು ಒಂದು ದಾರಿಯಿಂದ ಬಂದ್ರೆ ನಮ್ಮ ಹೊಡಿಯಕ್ಕೋ ಬಡಿಯಕ್ಕೋ ನಮ್ಮನ್ನೇನೋ ನಾಶ ಮಾಡಕ್ಕೋ ಬಂದ್ರೆ ಅವ್ರು 7 ದಾರಿಗಳಿಂದ ಓಡೋಗ್ತಾನಂತೆ. ಅಂದ್ರೆ ಅವರ ಜೀವಿತದಲ್ಲಿ ಗಲಿಬಿಲಿ ಮಾಡ್ತಾನೆ. ಅವ್ರ ಜೀವಿತದಲ್ಲಿ ಅವ್ರೆಷ್ಟು ಜನ ಬರ್ತಾರೋ ಅವ್ರಿಗಿಂತ ಹೆಚ್ಚಾದ ಜನರು ನಮ್ಮ ಪರವಾಗಿ ಬೇರೆಯವ್ರನ್ನ ಮುಖಾಂತರ ಅವ್ರನ್ನ ಹೊಡೆದೋಡಿಸುವ ರೀತಿಯಲ್ಲಿ ಅವಾಗ ದಾರಿ ಸಿಕ್ಕಿದ್ರೆ ಸಾಕು, ತಪ್ಪಿಸ್ಕೊಂಡ್ರೆ ಸಾಕು ಅಂತೇಳಿ ಓಡಿ ಹೋಗ್ತಾರೆ. ಯಾವಾಗ? ಯೇಸು ಕ್ರಿಸ್ತನ ಮಾತು ಕೇಳಬೇಕು. ಯೇಸು ಕ್ರಿಸ್ತನ ಮಾತನ್ನು ಯಾರು ಕೇಳ್ತಾರೋ ಅವ್ರ ಪರವಾಗಿ ನಮ್ಮ ದೇವರು ಯುದ್ಧ ಮಾಡುವಾತನಾಗಿದ್ದಾನೆ. ಅವ್ರ ಪರವಾಗಿ ನಮ್ಮ ದೇವರು ಯುದ್ಧ ಮಾಡುವಾತನಾಗಿದೆ. ಇನ್ನು ಅಲ್ಲಿ ಇನ್ನೊಂದು ಮಾತು ಏನ್ ಹೇಳ್ತಾ ಇದೆ? ಯೇಸು ಕ್ರಿಸ್ತನ ಮಾತು ಕೇಳು, ನಿಮ್ಮ ಶತ್ರುಗಳಿಗೆ ನೀವು ಆತನ ಮಾತನ್ನು ಶ್ರದ್ಧೆಯಿಂದ ಲಾಲಿಸಿ ಆತನ ಆಜ್ಞೆಗಳನ್ನು ನಡೆಸಿದರೆ ನಾನು ನಿಮ್ಮ ಶತ್ರುವಾಗಿಯೂ ನಿಮ್ಮನ್ನು ಪೀಡಿಸುವವರನ್ನು ಪೀಡಿಸುವನಾಗಿಯೂ ಇರುವೆನು. ಏನು? ನಿಮ್ಮನ್ನು ಪೀಡಿಸುವನಾಗಿರ್ತೇನೆ. ಅಂದ್ರೆ ಯಾರಾದ್ರೂ ನಮ್ಗೆ ಹಿಂಸೆ ಕೊಡ್ತಾ ಇದ್ರು, ಸುಮ್ಸುಮ್ನೆ ರೇಗಾಡ್ಸೋದು, ಸುಮ್ಸುಮ್ನೆ ಕಿರುಕುಳ ಕೊಡೋದು, ನಾವು ಅವ್ರ ತಂಟೆಗೆ ಹೋಗ್ದಿದ್ರು ನಮಗ್ ಹತ್ರ ಬಂದು ಚೇಷ್ಟೆಗಳು ಮಾಡೋದು, ಈಗ ಕಿರುಕುಳ ಕೊಡೋಂತ ಅನೇಕ ಕಡೆ ನಾವು ನೋಡ್ತಾ ಇದ್ವಿ. ಅನೇಕರು ಆ ರೀತಿ ಕಿರುಕುಳ ಕೊಡೋಂತವ್ರು ಇದ್ದಾರೆ. ಆದರೆ ನಾವು ದೇವರ ಮಾತನ್ನು ಕೇಳಿ ದೇವರ ಆಜ್ಞೆಗಳನ್ನು ಕೈಕೊಂಡು ಆತನ ಏನ್ ಹೇಳ್ತಾನೋ ಆ ಮಾತುಗಳು ಏನ್ ಮಾಡ್ಬೇಕಂತ ಶ್ರದ್ಧೆಯಿಂದ ಲಾಲಿಸಬೇಕಂತೆ. ಒಂದು ಮಗು ತಾಯಿ ಮುದ್ದು ಮಾತುಗಳು ಹೇಳುವಾಗ ಆ ಮಗು ಇನ್ನೂ ಬಾಯಿ ಮಾತು ಬರ್ತಾ ಇರಲ್ಲ, ಆ ತಾಯಿಯನ್ನೇ ದೃಷ್ಟಿಸಿ ಆ ತಾಯಿ ಏನೇನ್ ಮಾತಾಡ್ತಾಳೋ ಅದನ್ನ ಲಾಲಿಸಿ ಕೇಳ್ತಾ ಇರ್ತಾಳೆ. ಅದೇ ರೀತಿಯಲ್ಲಿ ನಾವು ದೇವರ ಮಾತುಗಳು ಶ್ರದ್ಧೆಯಿಂದ ಕೇಳ್ತಾ ಲಾಲಿಸ್ತಾ ಆತನ ಆಜ್ಞೆಗಳನ್ನು ನಡೆಸಿದರೆ ಆತನ ಏನ ಮಾಡ್ತಾನಂತೆ? ನಮ್ಮ ಶತ್ರುವಾಗಿರ್ತಾನೆ ಮತ್ತು ನಮ್ಮನ್ನು ಪೀಡಿಸುವವರಿಗೆ ಆತನು ಪೀಡಿಸುವವನಾಗಿ ನಮ್ಮನ್ನ ಆ ಪೀಡಿಸುವಂತ ಆ ಕೈಗಳಿಂದ ಶತ್ರುಗಳಿಂದ ತಪ್ಪಿಸಿ ಆತ ನಮ್ಮನ್ನ ಕಾಪಾಡುವ ಆತನಾಗಿದ್ದಾನೆ. ಆತನ ಪ್ರಿಯನ ಸಹೋದರರೇ, ಖಂಡಿತವಾಗ್ಲೂ ಆತನ ಏನ್ ಮಾಡ್ತಾನಂದ್ರೆ 23ನೇ ವಚನದಲ್ಲಿ ನಾವು ನೋಡುತ್ತೇವೆ. 23 ವಿಮೋಚನ ಕಾಂಡಲ್ಲಿ ಏನ್ ಹೇಳ್ತಾನೆ? ನನ್ನ ದೂತನು ನಿಮ್ಮ ಮುಂದೆ ನಡೆದು ಅಮೋರಿಯರು, ಹಿತ್ತಿಯರು, ಪೆರಿಜ್ಜೀಯರು, ಕಾನಾನ್ಯರು, ಹಿವಿಯರು, ಯೆಬೂಸ್ಯರು ಇರುವ ದೇಶಕ್ಕೆ ನಿಮ್ಮನ್ನು ಸೇರಿಸುವನು, ಅವರನ್ನಾದರೂ ನಾನು ನಿರ್ಮೂಲ ಮಾಡುವೆನು. ಅಂದ್ರೆ ಇಲ್ಲಿ 1 2 3 4 5 6 ಜಾತಿಯ ಜನರಿದ್ದಾರೆ. 6 ರೀತಿಯ ಜನರನ್ನ ಅವ್ರನ್ನೇನ್ ಮಾಡ್ತೀನಿ? ನಾನು ನಿರ್ಮೂಲ ಮಾಡಿ ನಿಮ್ಮನ್ನ ನಾನು ಕಾಪಾಡ್ತೀನಿ ಅಂತ ಹೇಳ್ತಾರೆ. ಶತ್ರುಗಳನ್ನ ಸಂಪೂರ್ಣವಾಗಿ ನಿರ್ಮೂಲ ಮಾಡುವಂತ ದೇವರಾಗಿದ್ದಾನೆ. ಆದ್ರಿಂದ ಪ್ರಿಯರೇ, ನಾವು ದೇವರ ಮಾತನ್ನು ಕೇಳಬೇಕು, ಆತನ ಮಾತುಗಳನ್ನ ಆಲಿಸ್ಬೇಕು. ದೇವರು ಇವತ್ತು ನನ್ನೊಟ್ಟಿಗೆ ಏನ್ ಮಾತನಾಡ್ತಾನೆ, ದೇವರು ನನಗಾಗಿ ಏನು ವಚನ ಕೊಡ್ತಾ ಇದ್ದಾನೆ, ಏನು ವಾಗ್ದಾನ ಮಾಡ್ತಾನೆ, ಯಾವ ವಾಗ್ದಾನ ನಾನು ಹೊಂದ್ಕೊಳ್ಬೇಕು, ಯಾವ ರೀತಿ ನಾನು ಜೀವಿಸ್ಬೇಕು ಅಂತೇಳಿ ದೇವರ ಮಾತುಗಳನ್ನ ಆಲಿಸ್ಬೇಕು ಮತ್ತು ಆತನ ಆಜ್ಞೆಗಳನ್ನ ನಡೆಸ್ಕೊಂಡು ಹೋದ್ರೆ ಆತನ ನಮ್ಮ ಶತ್ರುವಾಗಿ
ನಮ್ಮನ್ನು ಪೀಡಿಸೋರ್ಗೆ ಪೀಡಿಸೋನಾಗಿದ್ದು ನಮ್ಮ ಶತ್ರುನೆಲ್ಲ ಏನ್ ಮಾಡ್ತಾನೆ, ನಿರ್ಮೂಲ ಮಾಡ್ಬಿಡ್ತಾನಂತೆ. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ಇನ್ನೊಂದು ಪಾಯಿಂಟ್ ನಾವು ನೋಡುವಾಗ, ಕ್ರಿಸ್ತನ ಮಾತನ್ನು ಕೇಳುವಾಗ, ಯೇಸು ಕ್ರಿಸ್ತನ ಮಾತನ್ನು ಕೇಳುವಾಗ ಸಂತಾನಾಭಿವೃದ್ಧಿ ಅಂದ್ರೆ ಏನು, ವಂಶವನ್ನ ಬೆಳೆದಿಸ್ತಾನೆ, ಅಭಿವೃದ್ಧಿ ಮಾಡ್ತಾನೆ. ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡ್ತೇವೆ 13ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 13ನೇ ಅಧ್ಯಾಯ 17-18 ವಚನಗಳು. ಧರ್ಮೋಪದೇಶ ಕಾಂಡ 13ನೇ ಅಧ್ಯಾಯ 17-18 ವಚನದಲ್ಲಿ ಏನ್ ಹೇಳುತ್ತೆ? ಕೇವಲ ಯೆಹೋವನಿಗೆ ಆಗಲಿ ಎಂದು ನೀವು ಗೊತ್ತು ಮಾಡಿದ್ದರಲ್ಲಿ ಸ್ವಲ್ಪವನ್ನಾದರೂ ತೆಗೆದುಕೊಳ್ಳಬಾರದು. ನೀವು ಹೀಗೆ ನಡೆದು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಾನು ಈಗ ನಿಮಗೆ ಬೋಧಿಸುವ ಆತನ ಎಲ್ಲಾ ಆಜ್ಞೆಗಳನ್ನು ಕೈಗೊಂಡು ಆತನ ದೃಷ್ಟಿಗೆ ಸರಿಯಾದದ್ದನ್ನು ಮಾಡಿದರೆ ಆತನು ರೋಷಾಗ್ನಿಯನ್ನು ಬಿಟ್ಟು ನಿಮಗೆ ದಯೆಯನ್ನು ತೋರಿಸಿ ನಿಮ್ಮನ್ನು ಕರುಣಿಸಿ ತಾನು ನಿಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದಂತೆ ನಿಮ್ಮ ಸಂತತಿಯನ್ನು ಹೆಚ್ಚಿಸುವನು. ನೋಡ್ರಿ, ನಿಮ್ಮ ಸಂತತಿಯನ್ನು ಹೆಚ್ಚಿಸುವನು. ಏನು ಹೇಳ್ತಾನೆ? ಕೇವಲ ಯೆಹೋವನಿಗೆ ಆಗಲಿ ಎಂದು ನೀವು ಗೊತ್ತು ಮಾಡಿದರೆ ಸ್ವಲ್ಪನಾದರೂ ತೆಗೆದುಕೊಳ್ಳಬಾರದು. ಅಂದ್ರೆ ದೇವರ ಭಾಗ, ದೇವರ ಭಾಗ 10ನೇ ಒಂದು ಭಾಗ ಅಂತ ನಮ್ಮ ಬೈಬಲ್ ಅನುಸಾರವಾಗಿ, ಸತ್ಯವೇದ ಅನುಸಾರವಾಗಿ 10 ರೂಪಾಯಿ ನೀನ್ ಸಂಪಾದನೆ ಮಾಡಿದ್ರೆ 9 ರೂಪಾಯಿ ನೀನೇ ತಗೋ, 1 ರೂಪಾಯಿ ನನ್ನ ಭಾಗ ನನಗೆ ಕೊಟ್ಟು ಬಿಡು. ಯಾಕಂದ್ರೆ ನಾನು ನಿನ್ಗೆ ಆರೋಗ್ಯ ಕೊಟ್ಟಿದ್ದೀನಿ, ಸಮಾಧಾನ ಕೊಟ್ಟಿದ್ದೀನಿ, ನೆಮ್ಮದಿ ಕೊಟ್ಟಿದ್ದೀನಿ, ಎಲ್ಲಾ ರೀತಿಯಲ್ಲಿ ನಿನ್ನನ್ನು ನಡೆಸ್ತಾ ಇದ್ದೀನಿ. ಆದ್ರಿಂದ ಆ ಒಂದು ಭಾಗ ಅನ್ನೋದೇನಿದೆಯೋ ಅದು ನನ್ನ ಸೇವೆಗಾಗಿ ಕೊಡು ಅಂತ ದೇವರು ಹೇಳಿದಾಗ, ಇದು ದೇವರ ಭಾಗ ಅಂತ ನಾವು ತೀರ್ಮಾನ ಮಾಡಿದ ಮೇಲೆ ಆ ಒಂದು ಹಣವನ್ನ ಅಲ್ಲ, ಆ ಒಂದು ಏನೇ ಒಂದು ಪದಾರ್ಥ ಆಗಲಿ, ಏನೇ ಒಂದು ವಸ್ತು ಆಗಲಿ ದೇವರದು ಅಂತ ನಾವು ಹೆಸರಿಟ್ಟ ಮೇಲೆ ಅದರಲ್ಲಿ ಸ್ವಲ್ಪ ಕೂಡ ನಾವು ತೆಗೆದುಕೊಳ್ಬಾರ್ದಂತೆ. ತೆಗೆದುಕೊಳ್ಳದೆ ದೇವರ ಭಾಗ, ದೇವರ ಸೊತ್ತು ದೇವರು ಕೊಟ್ಟು ಬಿಡಬೇಕು. ದೇವರ ಸೊತ್ತು ದೇವರು ಕೊಟ್ಬಿಟ್ರೆ ನೀವು ಹೀಗೆ ನಡೆದು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಾನು ನಿಮಗೆ ಬೋಧಿಸಿಲ್ಲ ಆತನ ಎಲ್ಲಾ ಆಜ್ಞೆಗಳನ್ನು ಕೈಕೊಂಡು ಆತನ ದೃಷ್ಟಿಗೆ ಸರಿಯಾದದನ್ನು ಮಾಡಿದರೆ ಆತನ ರೋಷಾಗ್ನಿಯನ್ನು ಬಿಟ್ಟು ನಿಮಗೆ ದಯೆಯನ್ನು ತೋರಿಸಿ. ಏನಂತೆ? ಪ್ರತಿಯೊಂದು ಮಾತಲ್ಲಿ ಇದು ನೋಡ್ರಿ, ಆತನ ಆಜ್ಞೆ, ಆತನ ದೃಷ್ಟಿ, ಆತನ ಏನು ಬೋಧಿಸುವಂತ ಪ್ರತಿಯೊಂದನ್ನ ನೀನ್ ಮಾಡ್ಬೇಕು ಅಂತ ಪದೇ ಪದೇ ಒತ್ತಿ ಹೇಳುವಾಗ ಆತನ ದೃಷ್ಟಿ ಸರಿಯಾದದನ್ನು ಮಾಡಿದರೆ ಆತನ ರೋಷಾಗ್ನಿಯನ್ನು ಬಿಟ್ಟು ನಿಮಗೆ ದಯೆಯನ್ನು ತೋರಿಸಿ. ಅಂದ್ರೆ ನೀವು ಏನೇ ಪಾಪ ಮಾಡಿದ್ರು ನಿಮ್ಮ ಮೇಲಿರುವಂತ ಎಲ್ಲ ಕೋಪ, ಎಲ್ಲ ರೋಷವನ್ನು ತೆಗೆದು ಬಿಟ್ಟು ಏನ್ ಮಾಡ್ತಾನೆ? ನಿಮಗೆ ದಯೆ ತೋರಿಸ್ತಾನೆ. ಏನು? ದಯೆ ತೋರಿಸ್ತಾನೆ ಅಂದ್ರೆ ನಿಮ್ಮನ್ನ ಕರುಣಿಸ್ತಾನೆ. ನಿಮ್ಮ ಮೇಲಿರುವಂತ ಎಲ್ಲ ಕೋಪವನ್ನು ತೆಗೆದುಬಿಟ್ಟು ನಿಮ್ಮ ಕಡೆ ತನ್ನ ದಯೆ ತೋರಿಸಿ ನಿಮ್ಮನ್ನು ಕರುಣಿಸಿ ಏನ್ ಮಾಡ್ತಾನೆ? ಕರುಣಿಸ್ತಾನೆ. ತಾನು ನಿಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದಂತೆ ನಿಮ್ಮ ಸಂತತಿಯನ್ನು ಹೆಚ್ಚಿಸುವನು. ಹಲ್ಲೆಲೂಯಾ, ದೇವರ ನಾಮ ಸ್ತೋತ್ರವಾಗಲಿ. ಅನೇಕ ಕಡೆ ನಾವು ನೋಡುವಾಗ ಎಷ್ಟೋ ಪ್ರಯಾಸ, ಮಕ್ಕಳು ಇದ್ರೂ ಕೂಡ ಮಕ್ಕಳಿಲ್ಲದವರಾಗಿ ಎಷ್ಟೋ ಜನರು ಜೀವಿಸ್ತಾ ಇದ್ದಾರೆ. ನೋಡ್ರಿ, ಮೊನ್ನೆ ರೀಸೆಂಟ್ ಆಗಿ ನಾವು ಗುರುವಾರ ದಿನ ನಡೆದಿದ್ದು ಒಬ್ಬೊಂದು ಫ್ಯಾಮಿಲಿ, ಡಾಕ್ಟರ್ಸ್ ಫ್ಯಾಮಿಲಿ, ಆತನ ಹೆಂಡತಿ ಮಕ್ಕಳು ಇಂಡಿಯಾದಲ್ಲಿ ಡಾಕ್ಟರ್ ವೃತ್ತಿಯಲ್ಲಿ ಹೆಂಡತಿ ಇತ್ತು, ಮಕ್ಕಳು ಇಂಡಿಯಾದಲ್ಲಿ ಓದ್ತಾ ಇದ್ರು. ಗಂಡ ಮಾತ್ರ ಲಂಡನ್ ಅಲ್ಲಿ ಡಾಕ್ಟರ್ ಕೋರ್ಸ್ ಡಾಕ್ಟರ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಸರಿ, ನಾವು ಗಂಡ ಹೆಂಡತಿ ಮಕ್ಕಳೆಲ್ಲ ಒಂದೇ ಕಡೆ ಇರೋಣ ಅಂತ ಹೇಳಿ ಆಕೆಯನ್ನ ರಾಜೀನಾಮೆ ಮಾಡಿಸಿ ತನ್ನ ಗಂಡ ಹೆಂಡತಿ 3 ಮಕ್ಕಳು ಎಲ್ಲ ಸೇರಿ ಲಂಡನ್ಗೆ ಎಲ್ಲ ಟಿಕೆಟ್ ತಗೊಂಡು ಫ್ಲೈಟ್ ಹತ್ತಿ ಆ ಫ್ಲೈಟ್ ಅಲ್ಲಿ ಕೂಡ ಸೆಲ್ಫಿ ತೆಗೆದು ಆ ಮಕ್ಕಳು ಅವರೆಲ್ಲ ಕುತ್ಕೊಂಡು ಎಲ್ಲ ಸೆಲ್ಫಿ ತೆಗೆದು ತನ್ನ ಬಂಧುಗಳಿಗೆ ಸೆಂಡ್ ಮಾಡಿದ್ದಾನೆ. ಆದ್ರೆ ಸೆಂಡ್ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಇಲ್ಲ, ಆ ಕ್ಷಣಗಳಲ್ಲಿ ಹೋಗಿ ಅದು ಒಂದು ಏನು ಅಪಾರ್ಟ್ಮೆಂಟ್ ಗುದ್ದಿ ಎಲ್ಲರೂ ಬರ್ನಾಗ ಹೋಗಿದ್ದು, ಯಾರು ಅಂತ ಗುರ್ತೇ ಸಿಕ್ಕದಂಗೆ ಒಂದು ಕುಟುಂಬ, ಗಂಡ ಹೆಂಡತಿ 3 ಮಕ್ಕಳು ಕುಟುಂಬವಾಗಿ ಸುಟ್ಟೋದ್ರು. ಹಾಗೆ 270 ಚಿಲ್ಲರೆ ಜನ ಅಲ್ಲೇನಾದ್ರೂ ಬರ್ನಾಗೋದು. ಅಂದ್ರೆ ಸಂತಾನ ವೃದ್ಧಿ ಇಲ್ದೆ, ವಂಶನೇ ಇಲ್ದೆ ಇಡೀ ಕುಟುಂಬನೇ ಬರ್ನಾಗ ಹೋಗ್ಬಿಡ್ತು. ಆದ್ರಿಂದ ಪ್ರೇರೆ, ನಾವು ದೇವರ ಮಾತನ್ನು ಕೇಳುವಾಗ ನಮ್ಮ ಮಕ್ಕಳನ್ನ ಆಶೀರ್ವಾದ ಮಾಡಿ ಆತನ ಅಭಿವೃದ್ಧಿ ಮಾಡ್ತಾನಂತೆ. ಆದ್ರಿಂದ ಸಂತಾನ ಅಭಿವೃದ್ಧಿ ಮಾಡ್ತಾನೆ. ಮತ್ತು
ಇನ್ನೊಂದು ಮಾತು ಏನಂತಾನೆ, 5ನೇ ಪಾಯಿಂಟ್ ಏನಂದ್ರೆ, ಕ್ರಿಸ್ತನ ಮಾತು ಕೇಳುವಾಗ ಉನ್ನತ ಸ್ಥಿತಿಗೆ ತರ್ತಾನೆ. ಏನು? ದೇವರ ಮಾತನ್ನು ಕೇಳುವಾಗ ನಮ್ಮನ್ನು ಉನ್ನತ ಸ್ಥಿತಿಗೆ ತರ್ತಾನೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1-2 ವಚನಗಳು. ಧರ್ಮೋಪದೇಶ ಕಾಂಡ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಆಮೆನ್, ಹಲ್ಲೆಲೂಯಾ. ನೋಡ್ರಿ ಏನ್ ಹೇಳ್ತಾ ಇದ್ದಾನೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ. ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಹಲ್ಲೆಲೂಯಾ. ಅಂದ್ರೆ ಈ ಲೋಕದಲ್ಲಿ ಈ ಪ್ರೆಸೆಂಟ್ ನೋಡುವಾಗ ದೇವರ ಮಕ್ಕಳು ಯಾರಿದ್ದಾರೋ ಅವರ ಕೈಯಲ್ಲೇ ಎಲ್ಲ ಆಡಳಿತ ಇದೆ, ಎಲ್ಲ ಬೀಗದ ಕೈಗಳು ಅವರ ಕೈಯಲ್ಲೇ ಇದೆ. ಇವತ್ತು ಒಂದು ಮೊಬೈಲ್, ಒಂದು ಇಂಟರ್ನೆಟ್ ಉಪಯೋಗ ಆಗ್ತದೆ. ಇಡೀ ಪ್ರಪಂಚನೇ ಒಂದು ನೆಟ್ ಮುಖಾಂತರ, ಇಂಟರ್ನೆಟ್ ಮುಖಾಂತರ ಜೀವನ ಮಾಡ್ತಾ ಇದೆ. ಆ ಇಂಟರ್ನೆಟ್ ಬೀಗ ಯಾರ ಕೈಯಲ್ಲಿದೆ? ದೇವರ ಮಕ್ಕಳ ಕೈಯಲ್ಲಿದೆ. ಆ ದೇವರ ಮಕ್ಕಳು ಆ ಕೈಯಲ್ಲಿದೆ. ಒಂದು ವಾಟ್ಸಪ್ ಆಗ್ಲಿ, ಒಂದು ಫೇಸ್ಬುಕ್ ಆಗ್ಲಿ, ಒಂದು ಇನ್ಸ್ಟಾಗ್ರಾಮ್ ಆಗ್ಲಿ, ಇನ್ನ ಆನ್ಲೈನ್ ಏನೇನಿದೆಯೋ ಮುಖ್ಯವೆಲ್ಲ ವಸ್ತು ಅವ್ರ ಕೈಯಲ್ಲೇ ಇದೆ. ಅವ್ರು ಒಂದು ಕಡೆ ಏನಾದ್ರೂ ಸ್ವಿಚ್ ಆಫ್ ಮಾಡಿದ್ರೆ, ಆನ್ಲೈನ್ ಎಲ್ಲ ಸ್ಥಗಿತ ಆದ್ರೆ ಎಷ್ಟೋ ಜನರು ಉದ್ಯೋಗಗಳು ಕಳ್ಕೊಳ್ತಾರೆ, ಎಷ್ಟೋ ಜನರು ನಷ್ಟ ಹೋಗ್ತಾರೆ. ಆದ್ರೆ ಈ ಪ್ರಪಂಚದಲ್ಲಿ ನೋಡುವಾಗ ಕ್ರೈಸ್ತರಂತ ಶ್ರೀಮಂತರು, ಕ್ರೈಸ್ತರಷ್ಟು ಜ್ಞಾನವಂತರು ಯಾರು ಇಲ್ಲ, ಅವರಷ್ಟು ಉನ್ನತ ಸ್ಥಾನದಲ್ಲಿರುವಂತವ್ರು ಯಾರು ಇಲ್ಲ. ಏನೇ ಕಂಡುಹಿಡಿಬೇಕಂದ್ರು ನಾವು ಉಪಯೋಗಿಸೋ ಪ್ರತಿಯೊಂದು ವಸ್ತು ಕ್ರೈಸ್ತರ ಕಂಡುಹಿಡಿತಾರೆ. ಇವತ್ತಿಗೂ ಇನ್ನೆಂದೆಂದಿಗೂ ಅವರು ಕಂಡುಹಿಡಿಯುವಂತ ವಸ್ತುಗಳು ಎಲ್ಲರಿಗೂ, ಪ್ರಪಂಚದಲ್ಲಿರುವಂತ ಎಲ್ಲರಿಗೂ ಉಪಯೋಗವಾಗುವ ರೀತಿಯಲ್ಲಿ ಅವು ಕಂಡುಹಿಡಿತಾರೆ. ನಮ್ಮ ಮನೆಯಲ್ಲಿ ವಸ್ತುಗಳು, ನಾವು ಯೂಸ್ ಮಾಡುವಂತ ಪ್ರತಿಯೊಂದು ವಸ್ತುಗಳು ಯಾರು ಕಂಡುಹಿಡಿದಿದ್ದಾರೆ? ಕ್ರೈಸ್ತರೇ ಕಂಡುಹಿಡಿದಿದ್ದಾರೆ. ಆ ಕ್ರೈಸ್ತರನ್ನ ಏನ್ ಮಾಡ್ತಾ ಇದ್ದಾರೆ? ಉನ್ನತ ಸ್ಥಿತಿಗೆ ತರ್ತಾ ಇದ್ದಾರೆ. ಯಾಕೆಂದ್ರೆ ಪ್ರತಿ ಭಾನುವಾರ ಅವ್ರೇನ್ ಮಾಡ್ತಾರೆ? ದೇವರ ಸನ್ನಿಧಿಗೆ ಹೋಗಿ ದೇವರನ್ನ ಮಾತುಗಳು ಕೇಳ್ತಾರೆ, ಆ ಮಾತುಗಳ ಅನುಸಾರವಾಗಿ ಜೀವಿಸ್ತಾರೆ. ಮತ್ತು ಕುಟುಂಬ ಪ್ರಾರ್ಥನೆಗಳಿರ್ತದೆ. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಸಮಯ ಸಿಕ್ಕಿದಾಗೆಲ್ಲ ಬೈಬಲ್ ಓದುವುದು, ದೇವರ ಮಾತುಗಳು ಕೇಳುವುದು, ಪ್ರಾರ್ಥನೆಯಲ್ಲಿ ನಿರತರಾಗಿರುವಂತ ಆ ಕುಟುಂಬಗಳನ್ನ ಏನ್ ಮಾಡ್ತಾನೆ? ಉನ್ನತ ಸ್ಥಿತಿಗೆ ತರ್ತಾನೆ. ಅವ್ರಿಗಿಂತ ಮೇಲಾದ ಸ್ಥಿತಿಯಲ್ಲಿರೋ ಯಾರು ಇಲ್ಲ, ಯಾರು ಇರಕ್ಕಾಗೋದಿಲ್ಲ. ಯಾಕಂದ್ರೆ ಪ್ರಪಂಚದಲ್ಲಿ ದೇವರು ಆರಿಸಿಕೊಂಡಂತ ಜನಾಂಗ ಉನ್ನತ ಸ್ಥಿತಿಯಲ್ಲಿದ್ದಾರೆ. ಕಾರಣ ದೇವರ ಮಾತುಗಳು ಅವ್ರು ಕೇಳ್ತಾ ಇದ್ದಾರೆ, ಆ ಮಾತುಗನುಸಾರ ಜೀವಿಸ್ತಾ ಇದ್ದಾರೆ. ಆತನ ಏನ್ ಹೇಳ್ತಾರೆ ಆ ಪ್ರಕಾರ ನಡೆಯೋದ್ರಿಂದ ಎಲ್ಲಾ ಜನಾಂಗಗಳಿಗಿಂತ ಉನ್ನತ ಸ್ಥಿತಿಗೆ ನಿಮ್ಮನ್ನ ತರ್ತೀನಿ ಅಂತ ಹೇಳಿದ್ದಾನೆ, ತಂದಿದ್ದಾನೆ, ತರ್ತಾನೂ ಇದ್ದಾನೆ. ಯಾರ್ಯಾರು ಯೇಸು ಕ್ರಿಸ್ತನ ಕಂಡುಕೊಂಡಿದ್ದಾರೋ ಅವರ ಸ್ಥಿತಿಗತಿಗಳೆಲ್ಲ ಹಳೆವೆಲ್ಲ ಹೋಗ್ತಾ ಇದೆ, ಹೊಸ ರೀತಿಯಲ್ಲಿ ಮಾರ್ಪಾಟಾಗಿ ಅಭಿವೃದ್ಧಿ ಆಗ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಯಾವುದೇ ಒಂದು ತಾರತಮ್ಯ ಇಲ್ಲ. ಏನೋ ಆತನ ಏನಂದ, ಯೋಹಾನ 15 ಏನಂದ್ರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ. ಅಂದ್ರೆ ನಾವು ದೇವರಲ್ಲಿರ್ಬೇಕು, ದೇವರ ಮಾತುಗಳು ನಮ್ಮಲ್ಲಿ ಇರ್ಬೇಕು. ಆಗ ನೀವು ಏನಾದ್ರೂ ಬೇಡ್ಕೊಳ್ರಿ, ಅದನ್ನ ನಾನು ನೆರವೇರಿಸ್ತೀನಿ ಅಂತಾನೆ. ನಮ್ಗೆ ಈ ಲೋಕದಲ್ಲಿ ಏನೇನು ಅಗತ್ಯ ಇದೆಯೋ ಎಲ್ಲ ನೆರವೇರಿಸಲಿಕ್ಕೆ ಆತನ ಸಾಧ್ಯ, ಅದು ಎಲ್ಲ ಕೊಡ್ಲಿಕ್ಕೆ ಶಕ್ತಿ. ಆದ್ರಿಂದ ನಾವು ದೇವರ ಮಾತು ಕೇಳಬೇಕು. ಯಾರು ದೇವರ ಮಾತು ಕೇಳ್ತಾರೋ ಅವ್ರನ್ನ ಅಭಿವೃದ್ಧಿ ಮಾಡ್ತಾನೆ, ಅವ್ರನ್ನ ಏನು ಫಸ್ಟ್ ಆರೋಗ್ಯ ಕೊಡ್ತಾನೆ. ಎರಡನೇದಾಗಿ ಏನ್ ಮಾಡ್ತಾನೆ? ಸ್ವಕೀಯ ಜನರಾಗಿ ಮಾಡ್ಕೊಡ್ತಾನೆ. ಮೂರನೇದಾಗಿ ನಮ್ಮ ಶತ್ರುವಾಗಿರ್ತಾನೆ, ನಮ್ಮನ್ನು ಪೀಡಿಸೋನಾಗಿರ್ತಾನೆ. ನಾಲ್ಕನೇದಾಗಿ ನಮ್ಮ ಸಂತತಿಯನ್ನು ಹೆಚ್ಚಿಸ್ತಾನೆ. ಐದನೇದಾಗಿ ಉನ್ನತ ಸ್ಥಿತಿಗೆ ತರ್ತಾನೆ. ಆದ್ರಿಂದ ಪ್ರೇರೆ, ಈ 5 ಅಂಶಗಳು ನಾವು ಕೇಳದೆ ಹೋದ್ರೆ, ಯೇಸು ಕ್ರಿಸ್ತನ ಮಾತು ಕೇಳದೆ ಇರುವಾಗ ಏನಾಗ್ತದೆ ಅಂತ ನಾವು ನೋಡುವಾಗ, ಅದೇ ಧರ್ಮೋಪದೇಶ ಕಾಂಡದಲ್ಲಿ 28ನೇ ಅಧ್ಯಾಯ 15ನಿಂದ ಕೊನೆ ವಚನ ತನಕ, 15ನೇ ವಚನದಿಂದ ಕೊನೆ ವಚನ ಎಷ್ಟಿದೆ ಅಂದ್ರೆ 68 ವಚನ. 68 ವಚನದಲ್ಲಿ ಎಷ್ಟು ಶಾಪಗಳಿದ್ರೆ 88 ಶಾಪಗಳಿದೆ. ಈ ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 28ನೇ ಅಧ್ಯಾಯದಿಂದ
28ನೇ ಅಧ್ಯಾಯದಲ್ಲಿ 3ನೇ ವಚನದಿಂದ 14ನೇ ವಚನ ತನಕ 22 ಆಶೀರ್ವಾದಗಳಿದೆ. ಎಷ್ಟು? 22 ಆಶೀರ್ವಾದಗಳು ಇಲ್ಲಿ ಈ ಒಂದು ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ 22 ಆಶೀರ್ವಾದಗಳು ಹುಟ್ಟಿದಾನೆ. ಆತನ ಮಾತು ಕೇಳದೇ ಇದ್ದರೆ ಏನ್ ಮಾಡ್ತಾನಂದ್ರೆ 88 ಶಾಪಗಳು ಅಲ್ಲಿಟ್ಟಿದ್ದಾನೆ. ಅದರಲ್ಲಿ ಒಂದು ಮಾತು ನಾವು ಓದ್ಕೊಳ್ಳೋಣ. 61ನೇ ವಚನ. ಇಷ್ಟು ಮಾತ್ರವಲ್ಲದೆ ಈ ಧರ್ಮಶಾಸ್ತ್ರ ಗ್ರಂಥದಲ್ಲಿ ಬರೆಯದೆ ಇರುವ ವಿಧ ವಿಧವಾದ ರೋಗಗಳನ್ನು ವ್ಯಾಧಿಗಳನ್ನು ನಿಮ್ಮ ಮೇಲೆ ಬರಮಾಡಿ ನಿಮ್ಮನ್ನು ನಾಶ ಮಾಡುವನು. ನೋಡಿ ಏನಂತೆ, ನಾಶ ಮಾಡ್ತೀನಿ. ಇಲ್ಲಿ ನೋಡ್ರಿ ಇನ್ನೊಂದು ವಚನ, 22ನೇ ವಚನ ಓದಮ್ಮ. ದೇವರ ಮಾತು ಕೇಳದೆ ಇದ್ರೆ ಆತನು ನಿಮ್ಮನ್ನು ಕ್ಷಯ ರೋಗ, ಚಳಿ ಜ್ವರ, ಉರಿತ, ಉಷ್ಣ ಜ್ವರಗಳಿಂದಲೂ ದೇಶವನ್ನು ಕ್ಷಾಮದಿಂದಲೂ ಬೆಳೆಯನ್ನು ಕಾಡಿಗೆ ಬಿಸಿ ಗಾಳಿಗಳಿಂದಲೂ ಬಾಧಿಸಲಾಗಿ ನೀವು ಸಾಯುವ ತನಕ ಇವು ನಿಮ್ಮನ್ನು ಬೆನ್ನಹತ್ತುವವು. ಈ ಎಲ್ಲ ಕಾಯಿಲೆಗಳು ಈಗ ಇರುವಂತ ಕಾಯಿಲೆಗಳು ಈಗ ಹೊಸ ಹೊಸ ಕಾಯಿಲೆಗಳು. ಜ್ವರ ಅಂತ ಬಂತು, ಜ್ವರದಿಂದ ಎಷ್ಟು ಕಾಯಿಲೆಗಳಷ್ಟು ಉತ್ಪತ್ತಿ ಆಗಿದೆ. ಮೊದಲು ಮಾಮೂಲಿ ಜ್ವರ, ಆಮೇಲೆ ವೈರಲ್ ಜ್ವರ, ಮಲೇರಿಯಾ ಜ್ವರ, ಡೆಂಗಿ ಜ್ವರ, ಇನ್ನು ಟೈಫಾಯ್ಡ್ ಜ್ವರ, ಎಷ್ಟು ಅಕ್ಕಿ ಜ್ವರ, ಎಷ್ಟು ವಿಧವಾದ ಜ್ವರಗಳಿದೆ ನೋಡ್ರಿ ಜ್ವರದಲ್ಲಿ. ಈ ಎಲ್ಲಾ ಜ್ವರ, ಇವೆಲ್ಲ ರೋಗಗಳಿಗಿಂತ ಇನ್ನೂ ಬೈಬಲ್ ಬರೆಯದೇ ಇರುವಂತ ಇನ್ನೂ ಹಲವಾರು ಹೊಸ ಹೊಸ ರೋಗಗಳು ಈ ಪ್ರೆಸೆಂಟ್ ಪ್ರತಿ ವರ್ಷಕ್ಕೊಂದು ರೋಗ, ವರ್ಷಕ್ಕೆ 2 ರೋಗ, ಹೊಸ ರೋಗಗಳು ಸೃಷ್ಟಿ ಆಗ್ತಾ ಇದೆ. ಯಾಕೆ? ದೇವ್ರ ಮಾತು ಕೇಳ್ತಾ ಇಲ್ಲ, ದೇವರಿಗೆ ಇಷ್ಟಾನುಸಾರವಾಗಿ ಜೀವಿಸ್ತಾ ಇಲ್ಲ, ದೇವರ ದೃಷ್ಟಿಗೆ ಸರಿಬೀಳುವುದನ್ನು ಮಾಡ್ತಾ ಇಲ್ಲ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೀತಾ ಇಲ್ಲ, ದೇವರ ಕಟ್ಟೆಗಳನ್ನ ಅನುಸರಿಸ್ತಾ ಇಲ್ಲ. ಯಾರು ಅನುಸರಿಸಲ್ವೋ ಅವ್ರಿಗೆ ವಿಧ ವಿಧವಾದ ರೋಗಗಳು, ಸಾಯೋ ತನಕ ರೋಗ. ಕೆಲವ್ರಿಗೆ ರೋಗ ಬಂದ್ರೆ ಸಾಯೋ ತನಕ ಮಾತ್ರೆ ತಿಂತಾನೇ ಇರ್ಬೇಕು, ಕೊನೆಗೆ ರೋಗದಲ್ಲೇ ಸತ್ತೋಗ್ಬಿಡ್ತಾರೆ. ಇರೋ ಮನೆಯಲ್ಲಿ ಇರೋಂತ ದುಡ್ಡು, ಅದು ಆಸ್ತಿ ಪಾಸ್ತಿ ಎಲ್ಲ ಖರ್ಚು ಮಾಡಿ, ಸಾಲಗಳು ಮಾಡಿ, ಎಲ್ಲ ಏನು ಇಲ್ದವ್ರು ಮಾಡಿ ಕೆಲವರು ಸತ್ತೋಗ್ತಾರೆ. ಆದ್ರಿಂದ ಪ್ರಿಯರೇ, ದೇವರ ಮಾತನ್ನು ಕೇಳಿ ಮೊದಲನೇದಾಗಿ ಆರೋಗ್ಯ ಹೊಂದ್ಕೊಳ್ಳೋಣ, ಎರಡನೇದಾಗಿ ಸ್ವಕೀಯ ಜನರಾಗಿರೋಣ, ಮೂರನೇದಾಗಿ ನಮ್ಮ ಶತ್ರುವಾಗಿ ಆತನ ನಮ್ಮನ್ನು ನಡೆಸಿ ಕಾಪಾಡ್ತಾನೆ, ನಾಲ್ಕನೇದಾಗಿ ನಮ್ಮನ್ನ ಸಂತತಿ ಹೆಚ್ಚಿಸ್ತಾನೆ, ಐದನೇದಾಗಿ ನಮ್ಮನ್ನ ಉನ್ನತ ಸ್ಥಿತಿ ಮಾಡ್ತಾನೆ. ಅಂತ ದೇವಾದಿ ದೇವರಿಗೆ ಮಹಿಮೆ ಉಂಟಾಗ್ಲಿ. ಈ ದೇವರು ಈ ಮಾತುಗಳು ನಿಮ್ಗೆ ಹಂಚುವಾಗ, ಈ ಮಾತುಗಳ ಅನುಸಾರವಾಗಿ ನಡೆಯುವುದಾದ್ರೆ ದೇವರ ಮಹಾಕೃಪೆ ನಿಮ್ಮ ಮೇಲೆಸಿ ನಮ್ಮೆಲ್ಲರನ್ನ ಆತನ ಕಾಪಾಡ್ಲಿಕ್ಕೆ ಶಕ್ತನಾಗಿದೆ. ಅಂತ ದೇವಾದಿ ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಂದನೆ ಸ್ವಾಮಿ. ಇವತ್ತಪ್ಪ ನಿನ್ನ ಮಾತು ಕೇಳುವಾಗ, ನಿನ್ನ ಮಾತು ಕೇಳುವಾಗ ಎಂತೆಂತ ಆಶೀರ್ವಾದಗಳು ನಮ್ಗೆ ಸಿಗುತ್ತೆ ಎಂಬುದಾಗಿ ನಾವು ಕಲಿಯುವ ಹಾಗೆ ದೇವರೇ ನೀವು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಈ ಮಾತು ಕೇಳುವ ಪ್ರತಿಯೊಬ್ಬೊಬ್ಬರನ್ನಪ್ಪ ನಿನ್ನ ಹೆಸರಾಗ ಆಶೀರ್ವದಿಸು. ಅವರು ನಿನ್ನ ಮಾತನ್ನು ಕೇಳಿ ಆ ಮಾತುಗಳ ಅನುಸಾರವಾಗಿ ನಡೆದು ನಿಮ್ಮಿಂದ ಬರುವಂತ ಎಲ್ಲ ಆಶೀರ್ವಾದಗಳಿಗೆ ಪಾತ್ರರಾಗ ಪ್ರತಿಯೊಬ್ಬೊಬ್ಬರು ನೀವೇ ಆಶೀರ್ವದಿಸಿ ಕಾಪಾಡಬೇಕೆಂಬುದಾಗಿ ನಜರೇತಿನ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆ. ಆಮೆನ್, ಆಮೆನ್, ಆಮೆನ್. ಪ್ರೀತಿಯ ನನ್ನೆಲ್ಲ ದೇವರು ಆರಿಸಿಕೊಂಡಂತ ನನ್ನ ಸಹೋದರ ಸಹೋದರಿಯರು, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಸಲ್ಲಿಸ್ತಾ ಇದ್ದೀನಿ. ಪ್ರಿಯ ನನ್ನ ಸಹೋದರ ಸಹೋದರರೇ, ಯೂಟ್ಯೂಬ್ನಲ್ಲಿ ವೀಕ್ಷಿಸುವಂತಹ ನಿಮ್ಮೆಲ್ಲರಿಗೂ ದೇವರು ಇನ್ನೂ ಹೆಚ್ಚಿನ ಆಯುರಾರ ಕೊಟ್ಟು ಶಾಂತಿ ಸಮಾಧಾನ ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರಿಗೋಸ್ಕರ ನಾನು, ನನ್ನ ಕುಟುಂಬವು, ನಮ್ಮ ಸಭೆ ಪ್ರಾರ್ಥಿಸುವುದಾಗಿದೆ. ಪ್ರಿಯರೇ, ನಿಮ್ಮಲ್ಲಿ ಒಂದು ವಿಜ್ಞಪ್ತಿ ಏನಂದ್ರೆ, ನಾವು ರೀಸೆಂಟ್ ಆಗಿ ಆ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ದೇವರ ವಾಕ್ಯ ಹಂಚ್ಕೋಬೇಕಂತ ದೇವರ ಚಿತ್ತಾನುಸಾರ ಪ್ರೇರೇಪಿಸಲ್ಪಟ್ಟು ವಾಕ್ಯ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದೆ. ದಯಮಾಡಿ ನೀವೆಲ್ಲರೂ ವೀಕ್ಷಿಸುವಂತವರು ಈ ಪೂರ್ತಿ ವಿಡಿಯೋ ವೀಕ್ಷಿಸಿ ಮತ್ತು ನಿಮ್ಮ ಅನಿಸಿಕೆಗಳು, ಈ ವಿಡಿಯೋ ಮುಖಾಂತರ ನಿಮ್ಮ ಅನಿಸಿಕೆಗಳು ಏನಿದೆಯೋ ಅದನ್ನು ತಿಳಿಸ್ಪಡಿಸಿರಿ ಮತ್ತು ಕಾಮೆಂಟ್ ಮಾಡ್ರಿ ಮತ್ತು ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ. ನಿಮ್ಮ ಸ್ನೇಹಿತರಿಗೂ ಬಂಧು ಮಿತ್ರರಿಗೆ ಹಂಚಿಕೊಟ್ಟು ಈ ಸೇವೆ ವಿಸ್ತರಿಸಲ್ಪಡುವಾಗ, ಇದು ಯೇಸು ಕ್ರಿಸ್ತನ ಸೇವೆ, ನಾವೆಲ್ಲರೂ ಸೇರಿ ಸೇವೆ ಮಾಡೋಣ. ದೇವರು ನನ್ಗೆ ವಾಕ್ಯ ಹಂಚುವಂತ ತಲಾಂತ ಕೊಟ್ಟಿರುವಾಗ, ನೀವು ಅದನ್ನ ಇತರಿಗೆ ಸೇರ್ ಮಾಡುವಾಗ ಅದರಲ್ಲಿ ನೀವು ಕೂಡ ಪಾಲುಗಾರರಾಗಿ ದೇವರಿಂದ ಬರುವಂತ ಆಶೀರ್ವಾದಗಳು ನೀವು ಅಂದ್ಕೊಳ್ತೀರಿ. ದಯವಿಟ್ಟು ನಿಮ್ಮಲ್ಲಿ ವಿಜ್ಞಪ್ತಿ, ಎಲ್ಲರೂ
ಸಬ್ಸ್ಕ್ರೈಬ್ ಮಾಡ್ರಿ. ಅಲ್ಲಿ ಬೆಲ್ ಐಕಾನ್ ಕಾಣುತ್ತೆ, ಬೆಲ್ ಅನ್ನು ಒತ್ತಿ 2 ಸಾರಿ ಒತ್ತುವಾಗ ನಾನು ಮಾಡುವಂತ ಎಲ್ಲ ಆ ವಿಡಿಯೋಗಳು ನಿಮಗೆ ಸಿಕ್ಕುತ್ತೆ. ಮತ್ತು ಪಾಸ್ಟರ್ ಲೂಕ್ ಎಲ್ಲೆನ್ ಎಂಬ ಒಂದು ಚಾನಲ್ ನಾವು ಸ್ಟಾರ್ಟ್ ಮಾಡಿದೀವಿ. ಈ ಚಾನಲ್ ಅಲ್ಲಿ ನಿಮ್ಗೆ ಹಾಡುಗಳು ಕೂಡ ಸಿಗ್ತದೆ. ದಯಮಾಡಿ ನೀವೆಲ್ಲರೂ ಸಹಕರಿಸಿ ಆ ದೇವರ ಸೇವೆಗಾಗಿ ಸಹಾಯ ಮಾಡಿ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು.